ಹಾಯ್, ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಬ್ಯಾಂಗ್ಳೂರ್ ಟು ದುಬೈ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಾವಿವಾಗ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ಹೋಗಬೇಕು, ಯಾವ ಟರ್ಮಿನಲ್ಗೆ ನಾವು ಹೋಗಬೇಕು ಅಂತ ಹೇಳಿಬಿಟ್ಟು ಒನ್ ಬೈ ಒನ್ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ಏರ್ಪೋರ್ಟಿಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಕಾಣಿಸುತ್ತೆ ಲೆಫ್ಟ್ ಸೈಡಲ್ಲಿ. ತುಂಬ ಚೆನ್ನಾಗಿದೆ ಆ ಸ್ಟ್ಯಾಚ್ಯೂ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ನೋಡಿ. ನೋಡಿ ಹೇಗಿದೆ ಅಂತ ಹೇಳಿ, ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಅದು. ಹೀಗೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ ಬೋರ್ಡ್ ಇರುತ್ತೆ, ಟರ್ಮಿನಲ್ 1 ಮತ್ತು ನೋಡಿ ಟರ್ಮಿನಲ್ 2. ಟರ್ಮಿನಲ್ 1ಗೆ ಬಂದುಬಿಟ್ಟು ಲೆಫ್ಟಲ್ಲಿ ಮೇಲ್ಗಡೆ ಹೋಗಬೇಕು, ಟರ್ಮಿನಲ್ 2ಗೆ ಸ್ಟ್ರೈಟಾಗಿ ಹೋಗಬೇಕು. ಟರ್ಮಿನಲ್ 2 ಬಂದು ಡೊಮೆಸ್ಟಿಕ್ ಫ್ಲೈಟ್ಗಳೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಆ ಟರ್ಮಿನಲ್ 1ಗೆ ಹೋದರೆ ನಾವು ಯಾವುದು ಡೊಮೆಸ್ಟಿಕ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿಗೆಲ್ಲ ಹೋಗೋದಕ್ಕೆ ಆ ಪ್ಲೇಸಿಗೆ ಹೋಗಲೇಬೇಕಾಗುತ್ತೆ. ಟರ್ಮಿನಲ್ 2 ಬಂದುಬಿಟ್ಟು ಇಂಟರ್ನ್ಯಾಷನಲ್ ಟ್ರಾವೆಲ್ ಯಾರಿದ್ದಾರೆ ಅವರೆಲ್ಲರೂ ಟರ್ಮಿನಲ್ 2ಗೆ ಹೋಗಬೇಕು. ಅದಕ್ಕೆ ಸ್ಟ್ರೈಟಾಗಿ ಹೋಗಬೇಕು. ನೋಡಿ ಇದು ಟರ್ಮಿನಲ್ 2ಗೆ ಗೇಟ್. ನೋಡಿ ಇದರಲ್ಲಿ ಎಂಟ್ರಿ ಆದ ತಕ್ಷಣ ನಾವು ಟರ್ಮಿನಲ್ 2ಗೆ ಸ್ಟ್ರೈಟಾಗಿ ಹೋಗ್ತೀವಿ. ನೋಡಿ ಇಲ್ಲೂ ಕೂಡ ನಮಗೆ ಎಕ್ಸಿಟ್ ಮತ್ತು ಎಂಟ್ರಿ, ಅಂದರೆ ಎಕ್ಸಿಟ್ ಅಂದರೆ ಏರ್ಪೋರ್ಟಿಂದ ಯಾರು ರಿಟರ್ನ್ ಬರ್ತಿರ್ತಾರಲ್ಲ ಫಾರಿನ್ನಿಂದ ಅವರಿಗೆ ಬೇರೆ ವೇ ಇರುತ್ತೆ ನೋಡಿ ಇಲ್ಲಿ. ಮತ್ತು ಡಿಪಾರ್ಚರ್ ಇಲ್ಲಿಂದ ಹೋಗೋವ್ರಿಗೆ ಬೇರೆ ವೇ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಇಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಕಾಣ್ತಾ ಇದೆಯಲ್ಲ, ಇದು ಯಾವುದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಲ್ಲ, ಎಲ್ಲ ರಿಯಲ್ ಪ್ಲ್ಯಾಂಟ್ಸ್. ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ನೋಡೋದಕ್ಕೆ ತುಂಬ ಚೆನ್ನಾಗೇ ಕಾಣಿಸುತ್ತೆ, ತುಂಬ ಖುಷಿ ಕೊಡುತ್ತೆ. ನೋಡಿ ಟರ್ಮಿನಲ್ 2ನ ಎಂಟ್ರಿ ಇದು. ಇಲ್ಲಿಂದ ಒಂದು 300 ಮೀಟ್ರ್ ಆಗ್ಬೋದೇನೋ ಅಷ್ಟೇ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಅನ್ನೋದನ್ನೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನಾವು ಅಲ್ಲೇ ಹೋಗಿ ಕಾರ್ ಪಾರ್ಕ್ ಮಾಡಬೇಕಾಗುತ್ತೆ. ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಟರ್ಮಿನಲ್ 2. ಎಂಟ್ರಿ ಟರ್ಮಿನಲ್ 2ಗೆ ನೋಡಿ. ಫುಲ್ ಎಲ್ಲ ನಾವು ಹೋದಾಗ ಮೇ ಬಿ 6:30 ಆಗಿತ್ತು. ಸೊ ಎಲ್ಲ ಫುಲ್ ಲೈಟಿಂಗ್ಸ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಹೇಗಿದೆ ಅಂತ ನೋಡಿದ್ರೆ ಸಡನ್ನಾಗಿ ವಾವ್ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟರ್ಮಿನಲ್ 2 ಏರ್ಪೋರ್ಟ್. ಆ್ಯಂಡ್ ನಾವು ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಕಾರ್ ಇಳಿದು ಲಗೇಜ್ ಎಲ್ಲ ಇಳಿಸ್ಕೊಂಡು ಅಲ್ಲಿ ನಂಬರ್ 1, 2, 3 ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ಒಳಗಡೆ ಹೋಗಬೇಕು. ನಾವಿಲ್ಲಿ ಬಂದು ನಿಂತ್ಕೊಂಡು, ಅಂದರೆ ಡೊಮೆಸ್ಟಿಕ್ ಬೇರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಡೊಮೆಸ್ಟಿಕ್ಕನ್ನು ಇವಾಗ ಅಲೋ ಮಾಡಿದಾರಂತೆ. ಅಂದರೆ ಡೆಲ್ಲಿ ಈ ಥರ ಕೆಲವೊಂದು ಡೊಮೆಸ್ಟಿಕ್ ಫ್ಲೈಟ್ಗಳನ್ನು ಇಲ್ಲೂ ಬಿಟ್ಟಿದ್ದಾರಂತೆ ಇವಾಗ. ಸೊ ಹಾಗಾಗಿ ಅಲ್ಲಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಬೇರೆ ಬೇರೆ ಎಂಟ್ರಿ ಒಳಗಡೆ ಇತ್ತು. ಸೊ ಹಾಗಾಗಿ ನಾವು ಯಾವ ಕಡೆಯಿಂದ ಎಂಟ್ರಿ ಅಂತ ನೋಡೋಣ ಅಂತ ಇಲ್ಲೇ ನಿಂತ್ಕೊಂಡ್ವಿ. ಓಕೆ, ನಾವಿವಾಗ ಒಳಗಡೆ ಹೋಗಬೇಕಂತಂದರೆ ಮೊದಲು ನಾವು ಅವರಿಗೆ ಬೋರ್ಡಿಂಗ್ ಪಾಸ್ ಮತ್ತು ಪಾಸ್ಪೋರ್ಟನ್ನು ತೋರಿಸ್ಬೇಕಾಗತ್ತೆ. ಜೊತೆಗೆ ಆಧಾರ್ ಕಾರ್ಡನ್ನು ಕೂಡ ಇಟ್ಕೊಂಡಿರಬೇಕಾಗತ್ತೆ. ಸೊ ಅದೆಲ್ಲದನ್ನು ತೋರಿಸಿದ ತಕ್ಷಣ ನಮಗೆ ಫಸ್ಟ್ ಎಂಟ್ರಿಯಲ್ಲಿ ಅಲೋ ಮಾಡ್ತಾರೆ. ಅದೆಲ್ಲ ಆದಮೇಲೆ ನಾವು ಒಳಗಡೆ ಹೋಗೋಕ್ಕಾಗುತ್ತೆ. ನಾವು ಒಳಗಡೆ ಹೋಗೋದಕ್ಕೆ ನಮಗೆ ಇವಾಗೆಲ್ಲ ಬಂದಿದೆ ಯಾವ ಥರ ಟೆಕ್ನಾಲಜಿ ಅಂತ ಹೇಳಿದ್ರೆ DG ಆ್ಯಪ್ ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲೇ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೆಲ್ಲ ನಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ಆ್ಯಡ್ ಮಾಡಿದ್ರೆ ನಾವು ಹೋದ ತಕ್ಷಣ ನಮಗೆ ನಮ್ಮ ಫೇಸನ್ನು ರೀಡ್ ಮಾಡುತ್ತೆ. ಫೇಸನ್ನು ರೀಡ್ ಮಾಡಿದ ತಕ್ಷಣ ಅದಕ್ಕೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿರ್ತೀವಲ್ಲ, ಸೊ ಸಡನ್ನಾಗಿ ಗೇಟ್ ಓಪನ್ ಆಗುತ್ತೆ. ಅದು ಡಿಜಿಟಲ್. ಸೊ ಯಾವುದೇ ರೀತಿಯ ಸೆಕ್ಯೂರಿಟಿ ಚೆಕ್ಕನ್ನು ಬೇರೆಯವರು ಮಾಡಲ್ಲ. ಇದಾದ ತಕ್ಷಣ ನಮಗೆ ಒಳಗಡೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ ನಮಗೆ.
ಇದು ಬಂದುಬಿಟ್ಟು ಕೆಳಗಡೆ ಫ್ಲೋರ್ ಇದು. ಇಲ್ಲಿ ರೆಸ್ಟ್ ರೂಮು ಅದು ಇದು ಎಲ್ಲ ಫೆಸಿಲಿಟೀಸ್ ಇಲ್ಲಿ ಕೆಳಗಡೆ ಫ್ಲೋರಲ್ಲಿ ಸಿಗುತ್ತೆ, ಅಂದರೆ ಫಸ್ಟ್ ಎಂಟ್ರೆನ್ಸಲ್ಲೇ ಬಂದ ತಕ್ಷಣ. ಸೊ ಇದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇಲ್ಲ, ಇದು ಕೂಡ ಎಲ್ಲ ಬಿದಿರಿಂದನೇ ಮಾಡಿರೋಂಥದ್ದು. ಅಲ್ಲಿ ಕವರ್ ಆಗಿದೆಯಲ್ಲ ಬುಟ್ಟಿ ಥರ, ಅದೆಲ್ಲ ಬಿದಿರಿಂದನೇ ಮಾಡಿರುವಂತಹದ್ದು. ಫುಲ್ ಏರ್ಪೋರ್ಟ್ ಫುಲ್ ಬಿದಿರಿಂದನೇ ಸ್ಟ್ರಕ್ಚರ್ ಆಗಿದೆ, ವಿನ್ಯಾಸವಾಗಿದೆ. ಈ ಬಿದಿರು ಕೂಡ ಏನಾದರೂ ಬೆಂಕಿ ತಗಲಿದ್ರೆ ಬೆಂಕಿ ಅದಕ್ಕೆ ತಾಗದೇ ಇರೋ ಥರ ಟೆಕ್ನಾಲಜಿನ ಯೂಸ್ ಮಾಡಿ ಈ ಬಿದಿರನ್ನು ಇಲ್ಲಿ ಅಳವಡಿಸಿದ್ದಾರೆ ನೋಡಿ. ಇದೆಲ್ಲ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರ್ ಕೂಡ ಬಿದಿರಿಂದನೇ ಮಾಡಿರುವಂತಹದ್ದು. ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಒಳಗಡೆ ಹೋದ ತಕ್ಷಣ ನಮಗೆ ಇದು ಬೆಲ್ ಥರ ಇರುವಂತಹ ಒಂದು ಸ್ಟ್ರಕ್ಚರು ಕಾಣಿಸುತ್ತೆ. ಅದರೊಳಗಡೆ ಲೈಟಿಂಗ್ಸ್ ಇದೆ ನೋಡಿ. ಅದ್ರ ಮೇಲ್ಗಡೆ ಫುಲ್ ರಿಯಲ್ ಪ್ಲ್ಯಾಂಟ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿಯಲ್ ಪ್ಲ್ಯಾಂಟ್ಸ್ಗಳು ನೋಡಿ. ಇದಕ್ಕೆ ಯಾರು ನೀರನ್ನು ಹಾಕಲ್ಲ, ಆದರೆ ಅಲ್ಲಿ ನೀರು ಬರೋದಕ್ಕೆ ಅಂತಲೇ ಪೈಪನ್ನು ಜೋಡಿಸಿದ್ದಾರೆ. ಸೊ ಅದರಿಂದ ನೀರು ಆಟೋಮೆಟಿಕ್ಕಾಗಿ ಬರುತ್ತೆ. ಹೇಗೆ ಅಂತಂದರೆ ಸೆನ್ಸರ್ ಇದೆ ಅಲ್ಲಿ. ಯಾವ ಥರ ಅಂದರೆ ಮಾಯ್ಶ್ಚರೈಸರ್ ಎಷ್ಟಿದೆ, ನೀರಿಗೆ ತೇವಾಂಶ ಎಷ್ಟಿದೆ, ಇದಕ್ಕೆ ನೀರು ಎಷ್ಟು ಬೇಕು ಅನ್ನೋದನ್ನು ಆ ಸೆನ್ಸರ್ ಅಳವಡಿಸಿದಾರಲ್ಲ ಅದು ಐಡೆಂಟಿಫೈ ಮಾಡುತ್ತೆ. ಅದ್ರ ಪ್ರಕಾರ ನೀರು ಸಪ್ಲೈ ಆಗುತ್ತೆ. ಸೊ ಈ ಥರ ಟೆಕ್ನಾಲಜಿಯನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪ್ಲ್ಯಾಂಟ್ಸನ್ನು ನೋಡ್ಕೊಳ್ಳೋದು, ನೀರು ಹಾಕೋದು ಆ ಥರ ಇಲ್ಲ, ಎಲ್ಲ ಟೆಕ್ನಾಲಜಿಯಿಂದನೇ ಮಾಡಲಾಗಿದೆ ಇಲ್ಲಿ. ಆ್ಯಂಡ್ ಮೇಲ್ಗಡೆನೂ ಅಷ್ಟೇ ತುಂಬ ಗ್ಲಾಸ್ಗಳನ್ನು ಯೂಸ್ ಮಾಡಿಬಿಟ್ಟು ಮೇಲ್ಗಡೆ ಸೂರ್ಯನಿಂದ ಬೆಳಕು ಬರಲಿ ಡೇ ಟೈಮ್ ಅಂತ ಹೇಳಿಬಿಟ್ಟು ಎಲ್ಲ ಕಡೆಗೂ ಈ ಥರ ಅಳವಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಎಷ್ಟು ಲೈಟ್ ಯೂಸ್ ಮಾಡ್ತಾರೋ ಅಷ್ಟೇ ಹೊರಗಡೆಯಿಂದ ಬೆಳಕು ಬರುತ್ತೆ ಏರ್ಪೋರ್ಟ್ ಒಳಗಡೆ. ಸೊ ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಹೇಳಿಬಿಟ್ಟು 43ಕ್ಕೂ ಅಧಿಕ ಕಲಾವಿದರಿಂದ 60ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಮಾಡಲಾಗಿದೆ. ಅದರಲ್ಲಿ ಇದು ಒಂದು ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಏರ್ಪೋರ್ಟ್ಗೆ ಒಳಗಡೆ ಎಂಟ್ರಿ ಆದ ತಕ್ಷಣ, ಅಂದರೆ ನಮ್ಮದು ಸೆಕ್ಯೂರಿಟಿ ಚೆಕ್ ಎಲ್ಲ ಆದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸೆಕೆಂಡ್ ಸ್ಟೆಪ್ ಇರುತ್ತೆ, ಅಂದರೆ ನಮ್ಮದು ಬ್ಯಾಗೇಜ್ನೆಲ್ಲ ಹಾಕೋದು. ಅದಕ್ಕೆ ನಮಗೆ ಏರ್ಲೈನಿನ ಒಂದು ಕೌಂಟರ್ ಇರುತ್ತೆ ಅಲ್ಲಿ, ಯಾವ ಏರ್ಲೈನ್ಗೆ ಹೋಗಬೇಕು ಅನ್ನೋದು. ಇವಾಗ ಎಕ್ಸಾಂಪಲ್ ನಾವು ದುಬೈ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ F21 to F28ವರೆಗೂ ಒಂದು ಕೌಂಟರ್. ಇವಾಗ ಐತಿಹಾದ್, ಎಮಿರೈಟ್, ಏರ್ ಇಂಡಿಯಾ ಈ ಥರ ಬೇರೆ ಬೇರೆ ಫ್ಲೈಟ್ಗೆ ಬೇರೆ ಬೇರೆ ಕೌಂಟರ್ಸ್ಗಳು ಇರುತ್ತೆ. ಸೊ ನಮ್ಮದು F22 ಈ ಥರ ಕೌಂಟರ್ ಆಗಿತ್ತು. ಸೊ ನಾವು ಅಲ್ಲಿ ಹೋಗಿಬಿಟ್ಟು ಇದೇ ಕೌಂಟರು, ಅಲ್ಲಿ ಹೋಗಿ ನಮ್ಮ ಬ್ಯಾಗೇಜ್ನೆಲ್ಲ ನಾವು ಅಲ್ಲಿ ಕೊಟ್ವಿ. ಅವರು ಅದೆಲ್ಲ ಒಂದು ಸ್ಲಿಪ್ ಥರ ಒಂದು ಸೀಲ್ ಹಾಕಿ ಒಳಗಡೆ ಕಳಿಸ್ತಾರೆ ನೋಡಿ. ಇಲ್ಲಿ ನಾವು ಯಾವ್ಯಾವ ಐಟಮ್ಸನ್ನು ನಾವು ತೊಗೊಂಡು ಹೋಗಬಾರ್ದು ಅನ್ನೋದು ಬೋರ್ಡ್ಗಳನ್ನ ಹಾಕಿದ್ದಾರೆ. ಅದ್ರ ಪ್ರಕಾರನೇ ನಾವು ತೊಗೊಂಡು ಹೋಗಬೇಕಾಗುತ್ತೆ. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಬ್ಯಾಗೇಜ್ನೆಲ್ಲ ಹಾಕಿ ಬಂದಮೇಲೆ ನಾವು ಒಂದು ಹ್ಯಾಂಡ್ ಬ್ಯಾಗು ಮತ್ತು ಈ ಥರ ಬ್ಯಾಕ್ ಸೈಡ್ ಬ್ಯಾಗನ್ನು ಕ್ಯಾರಿ ಮಾಡ್ಬೋದು. ಈ ಬ್ಯಾಕ್ ಸೈಡ್ ಹಾಕಿರೋಂಥ ಬ್ಯಾಗು ಕೂಡ 7 kgಕ್ಕಿಂತ ಜಾಸ್ತಿ ಆಗಿರಬಾರ್ದು. ನೆಕ್ಸ್ಟ್ ಇದಕ್ಕೆ ಈ ಕಡೆ ಕಾಣಿಸ್ತಾ ಇದೆಯಲ್ಲ ಪ್ಲ್ಯಾಂಟ್ಸು, ಅದಕ್ಕೆ ಓರಿಯೆಂಟೇಷನ್ ಗಾರ್ಡನ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಸೆಲ್ಫಿ ಪಾಯಿಂಟ್ ಅಂತಲೂ ಕರೀತಾರೆ. ಈ ಥರ ಫೋಟೋಸ್ನ ತೊಗೊಳ್ಬೋದು ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಪ್ಲೇಸು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋರಿಗೆ ಇನ್ನೊಂದು ಚೆಕ್ ಇರುತ್ತೆ, ಅದು ಇಮಿಗ್ರೇಷನ್ ಚೆಕ್ ಅಂತ ಹೇಳಿಬಿಟ್ಟು. ಅದು ಇಲ್ಲಿ ಸ್ಟೆಪ್ಪಲ್ಲಿ ಇಲ್ಲಿ ಓರಿಯೆಂಟೇಷನ್ ಗಾರ್ಡನ್ ಅಂತ ಏನಿದೆ ಅದು ಆದ ತಕ್ಷಣ ಅದು ಚೆಕ್ ಇರುತ್ತೆ. ಅದು ಮುಗಿಸ್ಕೊಂಡು ನಾವು ಇಲ್ಲಿ ಬರ್ತೀವಿ. ಇದು ನೋಡಿ, ಇಲ್ಲಿ ಕಾಣ್ತಿರೋಂಥ ಪ್ರತಿಯೊಂದು ಮರಗಳು ಕೂಡ ತುಂಬ ಹಳೆಯ ಟ್ರೀ, ಅಂದರೆ 1000 ವರ್ಷಗಳಿಗಿಂತಲೂ ಹಳೆಯ ಟ್ರೀ ಅಂತ ಹೇಳ್ತಾರೆ ನೋಡಿ. ಇದು 3600ಕ್ಕೂ ಹೆಚ್ಚು ತಳಿಗಳು ಇಲ್ಲಿ ಇದೆ. ಎಲ್ಲ ಥರದ ಗಿಡಗಳು ಇಲ್ಲಿದೆ. ಪ್ರತಿಯೊಂದು ಮರಗಳಿಗೂ QR ಕೋಡ್ ಹಾಕಿದ್ದಾರೆ. ನಾವು ಆ QR ಕೋಡನ್ನು ಎಂಟ್ರಿ ಮಾಡಿಕೊಂಡ್ರೆ ಅದು ಯಾವ ತಳಿ, ಯಾವ ದೇಶದ್ದು, ಎಷ್ಟು ವರ್ಷಗಳ ಹಿಂದಿನ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ನೋಡಿ. ಎಂತೆಂಥ ಡಿಫ್ರೆಂಟ್ ಆಗಿರೋಂತಹ ಟ್ರೀಗಳೆಲ್ಲ ಇದೆ ಇಲ್ಲಿ.
ನೋಡಿ ಇದು ವಾಟರ್ ಫಿಶರಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನೀರು ಬೀಳ್ತಾ ಇದೆ ಇಲ್ಲಿ ನೋಡಿ. ಅದ್ರ ಪಕ್ಕದಲ್ಲಿರುವಂತಹ ಫಾರ್ಮ್ ಟ್ರೀಸ್, ಅದು ಫಾರ್ಮ್ ಟ್ರೀ ಬಂದುಬಿಟ್ಟು ಮಡ್ಗಾಸ್ಕರ್ ಅನ್ನೋ ಒಂದು ಪ್ಲೇಸಿಂದ ತರಿಸಿದ್ದಾರೆ. ಇದಕ್ಕೆ ನೋಡಿ ಹಿಂಗೆ ಬಾಗ್ಕೊಂಡಿದೆ, ಬಟ್ ಅದು ಬಾಗ್ಕೊಂಡಿರೋದಲ್ಲ, ಅದು ಇರೋದೇ ಹಾಗೆ ಸ್ಲೀಪಿಂಗ್ ಫಾರ್ಮ್ ಟ್ರೀ ಅಂತ ಹೇಳಿಬಿಟ್ಟು ಕರೀತಾರೆ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೀರು, ಸ್ಮಾಲ್ ಫಾಲ್ಸ್ ಥರ ಇದೆ. ಸ್ಟ್ರಕ್ಚರು ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಒಂದು ತುಂಬಾ ಚೆನ್ನಾಗಿದೆ. ಇದ್ರ ಬ್ಯಾಕ್ ಸೈಡೆ ನಮಗೆ ಇಮಿಗ್ರೇಷನ್ ಚೆಕ್ ಎಲ್ಲ ಇದ್ದಿದ್ದು, ಬಟ್ ಅಲ್ಲಿ ಫೋಟೋಸ್ ಎಲ್ಲ ಅಲೋ ಇಲ್ಲ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ವೀಡಿಯೋನ ನಾನು ಮಾಡಲಿಲ್ಲ. ಎಲ್ಲ ಸೆಕ್ಯೂರಿಟಿಗಳು ಇರ್ತಾರೆ ಇಲ್ಲಿ. ನೋಡಿ ಇದು ಡಸ್ಟ್ಬಿನ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮಾಡ್ರೇಟ್ ಆಗಿದೆ. ಎಲ್ಲದೂ ಕೂಡ ಬಿದಿರಿಂದನೇ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಡಸ್ಟ್ಬಿನ್ ಅಲ್ವಾ. ಇಲ್ಲಿ ನಮಗೆ ಬೋರ್ಡ್ ಇದೆ, ಇಲ್ಲಿ ಡಿಪಾರ್ಚರ್ ಬೋರ್ಡ್ ಇದೆ. ಇಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದು. ಇವಾಗ ನಾವು ದುಬೈಗೆ ಹೊರಟಿದ್ದೀವಿ ಅಂದರೆ ಅಲ್ಲಿ ಯಾವ ಫ್ಲೈಟಿಗೆ ಹೊರಟಿದ್ದೀವಿ, ಯಾವ ಟೈಮಿಂಗ್ಸಿಗೆ ಹೊರಟಿದ್ದೀವಿ ಅನ್ನೋದನ್ನು ಇಲ್ಲಿ ನೋಡಿ ಡೀಟೇಲ್ಸ್ ಹಾಕಿರ್ತಾರೆ. ಇಲ್ಲಿ ಯಾವ ಟೈಮಿಂಗ್ಸ್ ಇದೆ, EK 5, 6, 7 ದುಬೈ ಈ ಥರ ಎಲ್ಲ ಇರುತ್ತೆ. ಸೊ ನಾವು ಆ ಬೇಸಿಸ್ ಮೇಲೆ ಹೋಗಬೇಕು, ಯಾವ ಫ್ಲೈಟು ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಳಗಡೆನೂ ಎಲ್ಲದ ಕಾಸ್ಮೆಟಿಕ್ ಶಾಪ್ಸು, ಡಿಫ್ರೆಂಟ್ ವೆರೈಟಿ ಶಾಪ್ಸ್ಗಳೆಲ್ಲ ಇಲ್ಲಿದೆ ಒಳಗಡೆ. ನೋಡ್ಬೋದು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿ ಏನೇ ಪರ್ಚೇಸ್ ಮಾಡೋಕ್ಕೂ ಕೂಡ ತುಂಬ ಕಾಸ್ಟ್ಲಿ. ಇಲ್ಲಿ ಏರ್ಪೋರ್ಟ್ ಒಳಗಡೆ ನಾವು ಏನನ್ನೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ.
ನಾವು ಏರ್ಪೋರ್ಟ್ ಒಳಗಡೆ ಬಂದಾಗ 6:30 ಆಗಿತ್ತು. ಸೊ ನಾವೆಲ್ಲ ಚೆಕ್-ಇನ್ ಮುಗಿಸ್ಕೊಂಡು ಬರೋದ್ರಲ್ಲೇ 8:30 ಆಯಿತು. ಫೋಟೋಸು ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ 8:30 ಆಗಾಯಿತು. ಸೊ ಮಕ್ಕಳಿಗೆಲ್ಲ ಹಸಿವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲಿ ಲಾಂಜ್ ಏರಿಯಾ ಅಂತ ಕಾಣಿಸ್ತಾ ಇದೆಯಲ್ಲ, ಝೀರೋ ಲಾಂಜ್ ಏರಿಯಾ ಅಂದರೆ ನಮ್ಮ ಹತ್ರ ಏನಾದರೂ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದಕ್ಕೆ ಲಾಂಜ್ ಫ್ರೀ ಆ್ಯಕ್ಸೆಸ್ ಇದ್ದರೆ ಮಾತ್ರ ಇದರೊಳಗಡೆ ಎಂಟ್ರಿ ಇರುತ್ತೆ. ಸೊ ನಾವು ಒಳಗಡೆ ಹೋದರೆ ಫ್ರೀ, ಸಮ್ಟೈಮ್ಸು ಫ್ರೀ ಇರುತ್ತೆ. ಅದರ್ವೈಸ್ ₹1 ₹2 ಕೊಟ್ಟರೆ ಅದು ಫುಲ್ ಏನು ಫುಡ್ ತೊಗೊಂಡ್ರು ಫ್ರೀ ಇರುತ್ತೆ. ಸೊ ಅದಕ್ಕೆ ನಾನು ಹೋಗಿ ಕೇಳಿದೆ, ನನ್ನ ಕ್ರೆಡಿಟ್ ಕಾರ್ಡಿಗೆ ಲಾಂಚ್ ಫ್ರೀ ಆ್ಯಕ್ಸೆಸ್ ಇರಲಿಲ್ಲ. ಹಾಗಾಗಿ ನಾವು ಇಲ್ಲಿ ಬಾಂಬೆ ಬ್ರಾಸರಿ ಅಂತ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಮಕ್ಕಳೆಲ್ಲ ಇಡ್ಲಿ ತೊಗೊಂಡು ತಿಂದರು. ಇಲ್ಲಿ ಒಂದು ಪ್ಲೇಟ್ ಇಡ್ಲಿಗೆ 350 ₹380 ಇತ್ತು. ಏರ್ಪೋರ್ಟಲ್ಲಿ ಫುಡ್ ಪ್ರತಿಯೊಂದು ತುಂಬ ಕಾಸ್ಟ್ಲಿ. ಸೊ ನೋಡಿ, ಇದೇ ಹೋಟೆಲಲ್ಲಿ ತಿಂಡಿ ತಿಂದಿದ್ದು. ಇಲ್ಲೆಲ್ಲ ರೆಸ್ಟೋರೆಂಟ್ಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಬಟ್ ತುಂಬ ಕಾಸ್ಟ್ಲಿ. ಇದೇ ಹೋಟೆಲ್ ನೋಡಿ, ಬಾಂಬೆ ಬ್ರಾಸರಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಹೋಟೆಲನ್ನು, ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಂಗ್ಳೂರ್ ಟರ್ಮಿನಲ್ 2 ಏರ್ಪೋರ್ಟ್ ಏನಿದೆಯಲ್ಲ, ಇದು ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಪ್ಲ್ಯಾಂಟ್ಸ್ ಬೆಳೆದಿರೋದಾಗಿರ್ಬೋದು, ಇಲ್ಲಿ ಸ್ಟ್ರಕ್ಚರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಪ್ರತಿಯೊಂದಕ್ಕೂ. ಆ್ಯಂಡ್ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಎ ಸಿನ ಈ ಥರ ನೋಡಿ ಭತ್ತದ ಕಣಜ ಥರ ಮಾಡಿಬಿಟ್ಟು ಅದರೊಳಗಡೆ ಎ ಸಿನ ಕೂರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು. ಎಲ್ಲ ಕಡೆಗೂ ಇಡೀ ಏರ್ಪೋರ್ಟಲ್ಲಿ ಈ ಥರ ಇದೆ ಫುಲ್ಲು. ಇದು ನೋಡಿ, ಫ್ಲೈಟ್ಗಳು ಬಂದು ನಿಲ್ಲುವಂತಹ ಪ್ಲೇಸ್. ಎಲ್ಲ ಕಡೆ ಹೋಗುವಂಥ ಫ್ಲೈಟ್ಗಳು ಬಂದು ಇಲ್ಲಿ ನಿಲ್ಲುತ್ತೆ. ಸೊ ಯಾವ್ಯಾವ ಕಡೆ ಹೋಗುತ್ತೆ ಆ ಏರಿಯಾದಲ್ಲಿ ಬಂದು ನಿಲ್ಲುತ್ತೆ. ಆ್ಯಂಡ್ ಏರ್ಪೋರ್ಟಿಂದನೇ ಫ್ಲೈಟ್ಗೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಅಂದರೆ ಇಲ್ಲಿಂದ ಕೆಳಗಡೆ ಇಳಿದು ಮತ್ತೆ ಫ್ಲೈಟ್ ಹತ್ತಬೇಕಾಗಿಲ್ಲ, ಡೈರೆಕ್ಟು ನಾವು ಫ್ಲೈಟ್ ಒಳಗಡೆ ಎಂಟ್ರಿ ಆಗುತ್ತೀವಿ. ಈ ಥರ ನೋಡಿ, ಇದು ಇವಾಗ ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.